ಅದು ಏನಾದರೂ ಈ ಥರದ್ದು ಒಳ್ಳೆ ಕೆಲಸ ಮಾಡ್ತಿದೀವಿ ಅಂದ್ರೆ ಅದಕ್ಕೆ ಸ್ವಾಮೀಜಿ ಆಶೀರ್ವಾದ ಇದೆ. ಜೊತೆಗೆ ಸ್ವಾಮೀಜಿಯವರು ಕೂಡ ಕಾನೂನು ಬಾಹಿರವಾಗಿ ವರ್ತಿಸ್ತಕ್ಕಂಥವ್ರ ವಿರುದ್ಧ ಹೋರಾಟ ಮಾಡಿ ಅಂತಂದು ಬಹುತೇಕವಾಗಿ ನಮಗೆ ಪ್ರಾರ್ಥನಾ ಸಭೆಗಳಲ್ಲಿ ಅವರು ಹಿತವಚನಗಳನ್ನು ಹೇಳಿದ್ದಾರೆ. ಮತ್ತೆ ನಾವು ಮುಖಾಮುಖಿ ಹೋದವರು ಕೂಡ ಸ್ವಾಮೀಜಿಯವರು ಇದನ್ನು ಖುದ್ದಾಗಿ ಹೇಳಿದ್ದಾರೆ. ಸಾರ್ವಜನಿಕವಾಗಿ ಇವಾಗ ನಮ್ಮ ಪ್ರಾರ್ಥನಾ ಸಭೆಗಳಲ್ಲಿ ಅದನ್ನು ಹೇಳಿದ್ದಾರೆ, ನಮ್ಮ ಮಠದ ಪ್ರೇರಣೆಯಲ್ಲಿ. ಮೇಡಮ್, ತುಮಕೂರು ಜಿಲ್ಲೆಯಲ್ಲಿ ಸರಿ, ಇವಾಗ ಅವರು ಬಿಜೆಪಿ ಆಗಿರೋದ್ರಿಂದ ಅವ್ರನ್ನ ಬಿಟ್ಬಿಡ್ಬೋದು, ಮತ್ತೆ ಏನ್ ಬೇಕಾದ್ರೂ ಆಮೇಲೆ ಏನ್ ಮಾಡ್ತಾರೆ? ಬಿಜೆಪಿಯವರು ಬಿಡೋದು ಅದೆಲ್ಲ ಏನೂ ಇಲ್ಲ ಮೇಡಮ್. ಆಕ್ಚುಲಿ ಲೀಗಲ್ ಆಗಿ ನಾವು ಹೋರಾಟನೇ ಮಾಡ್ತಿದ್ದೀವಿ. ಹಾಗಾಗಿ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಈ ಭ್ರಷ್ಟಾಚಾರ ಮಾಡಿದಂಥವ್ರನ್ನ ಸಂಪಂಗಿ ವಿಷಯದಲ್ಲಿ ಅವ್ರು ಏನೂ ಮಾಡ್ಕೊಡಕ್ಕಾಗಿಲ್ಲ. ಇವಾಗ ಲೋಕಾಯುಕ್ತರು ಏನೂ ಮಾಡ್ಕೊಡಕ್ಕಾಗಲಿಲ್ಲ. ಇವತ್ತು ಅವರು ಸಂಪಂಗಿಯವರು ಶಾಸಕರಾಗಿ ಮೇಡಮ್, ಸಂಪಂಗಿಯವರು ಶಾಸಕರಾಗಿ ಉಳಿದಿದ್ದಾರೆ ಅಂತಕ್ಕಂಥದ್ದು ಮುಂದೆ ಎಲ್ಲಾರು ಅಫಿಡವಿಟ್ ಹಾಕಿದ್ದಾರೆ, ಎಲ್ಲಾ ಸರಿಯಾಗಿದೆ ಅಂತ. ಇವಾಗ ಅಫಿಡವಿಟ್ ಎಷ್ಟು ಜನ ಹಾಕಿದ್ದಾರೆ, ಆ ಪ್ರಕರಣದ ವಾಸ್ತವ ಸ್ಥಿತಿಗಳು ಏನಿದಾವೆ ಅಂತಕ್ಕಂಥದ್ದು ನಮಗೆ ಗೊತ್ತಿದೆ. ನಮ್ಮ ಪ್ರಕರಣದಲ್ಲಿ ನಾವು ದಾಖಲೆ ಸಹಿತವಾಗಿ ಆರೋಪ ಮಾಡಿದ್ದೀವಿ. ಅವ್ರೇನು 14 ಬಾರಿ ಸುಳ್ಳು ಪ್ರಮಾಣ ಪತ್ರನ ಸಲ್ಲಿಸಿದ್ದಾರೆ, ಸುಳ್ಳು ಹೇಳಿಕೆ ಕೊಟ್ಟಿದ್ದಾರೆ, ಸುಳ್ಳು ಘೋಷಣೆ ಮಾಡ್ಕೊಂಡಿದ್ದಾರೆ. ಅದು ಪಕ್ಕ ದಾಖಲೆ ಇಟ್ಕೊಂಡು ನಾವು ಮಾಡಿದ್ದೀವಿ. ಹಾಗಾಗಿ ನಮ್ಮ ಪ್ರಕರಣಕ್ಕೆ ಖಂಡಿತವಾಗ್ಲೂ ನಮಗೆ ನ್ಯಾಯ ಸಿಗುತ್ತೆ 100%. ಆ ವಿಷಯದಲ್ಲಿ ನಾವು ಲೋಕಾಯುಕ್ತರ ಬಗ್ಗೆ ನಾವು ಏನು ಮಾತಾಡಬಾರ್ದು. ಯಾಕಂದ್ರೆ ಲೋಕಾಯುಕ್ತರ ಬಗ್ಗೆ ಇವಾಗ